ಓಂ ಶಾಂತಿ. ಅನ್ಗಾ ಕನ್ನಡ ಯೂಟ್ಯೂಬ್ ಚಾನೆಲ್ನ ಎಲ್ಲ ಆತ್ಮೀಯ ಸಹೋದರ ಸಹೋದರಿಯರಿಗೂ ಇಂದಿನ ಸಂಚಿಕೆಗೆ ಸ್ವಾಗತ. ಇಂದು ನಾವು ವ್ಯರ್ಥ ಮತ್ತು ನಕಾರಾತ್ಮಕ ಆಲೋಚನೆಗಳನ್ನ ಹೇಗೆ ನಿಲ್ಲಿಸೋದು ಅಂತ ಹೇಳ್ಬಿಟ್ಟು ತಿಳಿದುಕೊಳ್ಳೋಣಂತೆ. ಯಾಕೆಂತಂದ್ರೆ ಈ ವ್ಯರ್ಥ ಮತ್ತು ನಕಾರಾತ್ಮಕ ಆಲೋಚನೆಗಳಿಂದ ನಮ್ಮ ಆಂತರಿಕ ಶಕ್ತಿಗಳು ನಷ್ಟ ಆಗ್ತವೆ ಮತ್ತು ಮಾನಸಿಕವಾಗಿ ಶಾರೀರಿಕವಾಗಿ ಕೂಡ ನಾವು ಆಯಾಸಗೊಳ್ತೇವೆ, ಸುಸ್ತಾಗ್ತೇವೆ. ಈ ವ್ಯರ್ಥ ಮತ್ತು ನಕಾರಾತ್ಮಕ ಆಲೋಚನೆಗಳು ಇದೇ ರೀತಿ ಮುಂದುವರಿತಾ ಹೋದ್ವು ಅಂತಂದ್ರೆ ಇದು ನಿದ್ರಾಹೀನತೆ ಮತ್ತು ಡಿಪ್ರೆಷನ್ ಅಂತ ಸಮಸ್ಯೆಗಳಿಗೆ ಕಾರಣ ಆಗುತ್ತೆ. ಸೊ ಈ ವ್ಯರ್ಥ ವಿಚಾರಗಳು ನಡೀತಾನೆ ಇದ್ವು ಅಂತಂದ್ರೆ ಕಿರಿಕಿರಿ ಉಂಟಾಗುತ್ತೆ, ಕೋಪ ಬರುತ್ತೆ, ಈರ್ಷ್ಯೆ ಉಂಟಾಗುತ್ತೆ, ದ್ವೇಷದಂತಹ ಭಾವನೆಗಳನ್ನು ನಾವು ಅನುಭವ ಮಾಡ್ಬೇಕಾಗುತ್ತೆ. ಆದ್ರಿಂದ ಯಾವಾಗ್ಲೇ ನಮ್ಗೆ ವ್ಯರ್ಥ ಅಥವಾ ನೆಗೆಟಿವ್ ವಿಚಾರಗಳು ನಡೀತಾ ಇದಾವೆ ಅಂತಂದ್ರೆ ನಮ್ಗೆ ಗೊತ್ತಾಯ್ತು ಅಂತಂದ್ರೆ ತಕ್ಷಣ ಅದನ್ನ ನಿಲ್ಲಿಸ್ಬಿಟ್ಟು ಸಕಾರಾತ್ಮಕವಾಗಿ ಯೋಚನೆ ಮಾಡೋದನ್ನ ನಾವು ರೂಢಿಸ್ಕೊಳ್ಳೇಬೇಕಾಗಿದೆ. ಸೊ ಹಾಗಿದ್ರೆ ವ್ಯರ್ಥ ಮತ್ತು ಈ ನಕಾರಾತ್ಮಕ ಈ ನೆಗೆಟಿವ್ ಥಿಂಕಿಂಗ್ ಇಂದ ನಾವು ಹೊರಗಡೆ ಬರಬೇಕು, ನಿಲ್ಲಿಸಬೇಕು ಅಂತಂದ್ರೆ ಬಹಳ ಸಹಜವಾಗಿ 5 ಉಪಾಯಗಳ ಬಗ್ಗೆ ನಾವು ಇವತ್ತು ತಿಳಿದುಕೊಳ್ಳೋಣಂತೆ. ಮೊದಲನೇದಾಗಿ, ವ್ಯರ್ಥ ಮತ್ತು ನೆಗೆಟಿವ್ ವಿಚಾರಗಳು ಯಾಕೆ ಬರ್ತವೆ, ಯಾಕೆ ಅಂತಂದ್ರೆ ಇದು ಮನಸ್ಸು ದುರ್ಬಲ ಆಗಿದೆ ಅನ್ನೋದಕ್ಕೆ ಸಂಕೇತ ಅಥವಾ ಲಕ್ಷಣ ಆಗಿದೆ. ಸೊ ತುಂಬಾ ವಿಚಾರಗಳು ನಡೀತಾ ಇದಾವೆ ಅಂತಂದ್ರೆ ನಮ್ಮ ಮನಸ್ಸು ದುರ್ಬಲ ಆಗಿದೆ ಅಂತ ಅರ್ಥ. ಆದ್ರಿಂದ ಏನ್ ಮಾಡ್ಬೇಕಾಗಿದೆ, ಮನಸ್ಸನ್ನ ಶಕ್ತಿಶಾಲಿಯಾಗಿ ಮಾಡ್ಬೇಕಾಗಿದೆ. ಮನಸ್ಸನ್ನ ಶಕ್ತಿಶಾಲಿಯಾಗಿ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? ಉದಾಹರಣೆಗೆ ಶರೀರ ದುರ್ಬಲ ಆಗಿದೆ, ಬಲಹೀನ ಆಗಿದೆ ಅಂತಂದ್ರೆ ಏನ್ ಮಾಡ್ತೇವೆ? ಪೌಷ್ಟಿಕವಾದ ಆಹಾರ ಕೊಡ್ತೇವೆ, ಎಕ್ಸರ್ಸೈಸ್ ಮಾಡ್ತೇವೆ, ಚೆನ್ನಾಗಿ ನಿದ್ರೆ ಮಾಡ್ತೇವೆ ಅಲ್ವಾ? ಹಾಗೇನೆ ಮನಸ್ಸಿಗೂ ಕೂಡ ಪೌಷ್ಟಿಕವಾದ ಆಹಾರವನ್ನ ಕೊಡ್ಬೇಕಾಗಿದೆ. ಮನಸ್ಸಿನ ಆಹಾರ ಅಂತಂದ್ರೆ ಇನ್ಫಾರ್ಮೇಶನ್ ಅಥವಾ ಮಾಹಿತಿ. ದಿನಾಲು ನಾವೇನ್ ನೋಡ್ತಾ ಇದೀವಿ, ಕೇಳ್ತಾ ಇದೀವಿ, ಓದ್ತಾ ಇದ್ದೇವೆ, ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಏನ್ ನೋಡ್ತಾ ಇದ್ದೇವೆ, ಸ್ಕ್ರೋಲ್ ಮಾಡ್ತಾ ಇದ್ದೇವೆ, ಇದೆಲ್ಲಾನು ಕೂಡ ಮನಸ್ಸಿನ ಊಟ ಆಗಿದೆ. ಸೊ ಅದಕ್ಕೋಸ್ಕರ ಸಕಾರಾತ್ಮಕವಾದ ಮಾಹಿತಿ ಇರುವಂತಹ ದೃಶ್ಯಗಳನ್ನೇ ನಾವು ನೋಡ್ಬೇಕಾಗಿದೆ, ಕೇಳ್ಬೇಕಾಗಿದೆ, ಅಂತ ವಿಷಯಗಳ ಬಗ್ಗೆನೇ ನಾವು ಚರ್ಚೆ ಮಾಡ್ಬೇಕಾಗಿದೆ, ಮಾತಾಡ್ಬೇಕಾಗಿದೆ. ಸೊ ಈ ರೀತಿ ನಾವು ಇನ್ಫಾರ್ಮೇಶನ್ ಕಡೆಗೆ, ಸ್ವಲ್ಪ ಕಂಟೆಂಟ್ ಕಡೆಗೆ ಗಮನ ಕೊಟ್ವಿ ಅಂತಂದ್ರೆ ಇದರಿಂದ ಏನಾಗುತ್ತೆ, ನಮ್ಮ ಮನಸ್ಸಿನ ಕಾಳಜಿಯನ್ನ ನಾವು ವಹಿಸಿದಂತೆ ಆಗುತ್ತೆ. ಮತ್ತು ಮನಸ್ಸಿನ ಎಕ್ಸರ್ಸೈಸ್ ಅನ್ನ ದಿನಾಲು ಕೂಡ ನಾವು ಮಾಡಿಸ್ಬೇಕಾಗಿದೆ. ಮನಸ್ಸಿನ ಎಕ್ಸರ್ಸೈಸ್ ಅಂತಂದ್ರೆ ಮೆಡಿಟೇಷನ್ ಅಥವಾ ಧ್ಯಾನ ಆಗಿದೆ. ಧ್ಯಾನದಲ್ಲಿ ನಾವು ದಿನಾಲು ಕೂಡ ಮನಸ್ಸಿನ ಜೊತೆ ಕನೆಕ್ಟ್ ಆಗ್ತೇವೆ. ಮನಸ್ಸಿನಲ್ಲಿ ಏನಾದ್ರೂ ನಾವು ಹಿಡಿದಿಟ್ಕೊಂಡಿದ್ವಿ ಅಂತಂದ್ರೆ ಅದನ್ನ ಲೆಟ್ ಗೋ ಮಾಡ್ತೇವೆ, ಮನಸ್ಸಿಂದ ಹೊರಗಡೆ ಹಾಕ್ತೇವೆ. ಅಥವಾ ಮನಸ್ಸು ಯಾವ್ದಾದ್ರೂ ವಿಷಯಕ್ಕೆ ಭಾರ ಆಗಿತ್ತು ಅಂತಂದ್ರೆ ಸಮಾಧಾನಗೊಳಿಸ್ಬಿಟ್ಟು ಆ ಭಾರವನ್ನ ಇಳಿಸ್ತೇವೆ. ಮನಸ್ಸಿಗೆ ತರಬೇತಿಯನ್ನ ನೀಡ್ತೇವೆ, ಎಂತ ಪರಿಸ್ಥಿತಿಗಳಲ್ಲಿ ಯಾವ ರೀತಿ ಸರಿಯಾಗಿ ಆಲೋಚನೆ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಮತ್ತು ಅಫರ್ಮೇಷನ್ಸ್ ಗಳನ್ನ ಪ್ರಾಕ್ಟೀಸ್ ಮಾಡೋದ್ರಿಂದ ಭವಿಷ್ಯದ ಚಿಂತೆಯಿಂದ ಕೂಡ ಮುಕ್ತರಾಗ್ತಿರ್ತೇವೆ. ಸೊ ರೀತಿ ಮೆಡಿಟೇಷನ್ ಏನಾಗಿದೆ, ಮನಸ್ಸಿನ ವ್ಯಾಯಾಮ ಆಗಿದೆ. ಮತ್ತು ಸರಿಯಾಗಿ ನಿದ್ರೆ ಮಾಡಿದ್ವಿ ಅಂತಂದ್ರೆ ನಿದ್ರೆ ಕೇವಲ ಶರೀರದ ದಣಿವನ್ನ ಮಾತ್ರ ನೀಗಿಸೋದಿಲ್ಲ, ಶರೀರಕ್ಕೆ ಮಾತ್ರ ವಿಶ್ರಾಂತಿ ಕೊಡೋದಿಲ್ಲ, ಇದು ಮನಸ್ಸಿಗೂ ಕೂಡ ವಿಶ್ರಾಂತಿಯನ್ನ ನೀಡುತ್ತೆ. ಸೊ ಆದ್ರಿಂದ ಕಂಟೆಂಟ್ ಬಗ್ಗೆ ಗಮನ ವಹಿಸಿದ್ವಿ, ಧ್ಯಾನದಂತ ಅಭ್ಯಾಸ ಮಾಡಿದ್ವಿ, ಸರಿಯಾಗಿ ನಿದ್ರೆ ಮಾಡಿದ್ವಿ ಅಂತಂದ್ರೆ ಮನಸ್ಸನ್ನ ನಾವು ಶಕ್ತಿಶಾಲಿಯಾಗಿ ಮಾಡ್ಕೊಳ್ಬಹುದಾಗಿದೆ. ಅವಾಗ ಆರಾಮಾಗಿ ವ್ಯರ್ಥ ಮತ್ತು ನೆಗೆಟಿವ್ ಯೋಚನೆಯಿಂದ ನಾವು ಹೊರಗಡೆ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ. ಯಾಕೆಂದ್ರೆ ನಮ್ಮ ಕಂಟೆಂಟ್ ಏನಾಗಿದೆ, ಇನ್ಫಾರ್ಮೇಶನ್ ಏನಾಗಿದೆ, ನಮ್ಮ ವಿಚಾರ ಮಾಡ್ಲಿಕ್ಕೆ ಆಧಾರ ಆಗಿದೆ. ಅದೇ ಸರಿಯಾಗಿದೆ ಅಂತಂದ್ರೆ ನಮ್ಮ ವಿಚಾರಗಳು ಕೂಡ ಆಟೋಮೆಟಿಕ್ ಆಗಿ ಸಕಾರಾತ್ಮಕವಾಗಿ ಸರಿಯಾಗಿನೇ ನಡೀತವೆ. ಇನ್ನು 2ನೇ ಉಪಾಯ ಏನು ಅಂತಂದ್ರೆ ಫುಲ್ ಸ್ಟಾಪ್ ಇಡುವಂತಹ ಅಭ್ಯಾಸವನ್ನ ಮಾಡಬೇಕಾಗಿದೆ. ಪೂರ್ಣ ವಿರಾಮ ಇಡುವಂತಹ ಅಭ್ಯಾಸವನ್ನ ಮಾಡಬೇಕಾಗಿದೆ. ಯಾವುದಕ್ಕೆ ಪೂರ್ಣ ವಿರಾಮ ಇಡಬೇಕಾಗಿದೆ? ಮನಸ್ಸು ಯಾವಾಗ ವ್ಯರ್ಥವಾಗಿ ಯೋಚನೆ ಮಾಡುತ್ತೆ, ಜಾಸ್ತಿ ಹಿಂದೆ ಕಳೆದು ಹೋದಿದ್ದ ಘಟನೆಗಳ ಬಗ್ಗೆ, ಯಾವ್ದಾದ್ರು ಆಘಾತ, ಟ್ರೋಮಾ ಆಗಿದ್ರೆ ಅದರ ಬಗ್ಗೆ, ಅಥವಾ ಯಾವ್ದಾದ್ರು ಸವಾಲನ್ನ ನಾವು ಎದುರಿಸಿದ್ವಿ, ಅದು ನನ್ಗೆ ಇಷ್ಟ ಆಗಿರ್ಲಿಲ್ಲ, ತುಂಬಾ ನೋವು ದುಃಖದಿಂದ ಅದನ್ನು ಎದುರಿಸಿದ್ವಿ ಅಂತಂದ್ರೆ ನಡೆದು ಹೋದ ಘಟನೆಗಳ ಬಗ್ಗೆನೇ ಜಾಸ್ತಿ ಮನಸ್ಸು ಯೋಚನೆ ಮಾಡ್ತಿರುತ್ತೆ ಅಲ್ವಾ? ಸೊ ಅದಕ್ಕೋಸ್ಕರ ಫುಲ್ ಸ್ಟಾಪ್ ಇಡುವಂತಹ ಈ ಪ್ರಯತ್ನವನ್ನ ಕಾನ್ಸಿಯಸ್ ಆಗಿ ನಾವು ಮಾಡ್ಬೇಕಾಗಿದೆ. ಮನಸ್ಸಿನ ಜೊತೆ ಸೆಲ್ಫ್ ಟಾಕ್ ಮಾಡ್ಬೇಕಾಗಿದೆ. ಸ್ವಯಂನ ಜೊತೆ ಮನಸ್ಸಿನ ಜೊತೆ ಮಾತನಾಡ್ಕೊಂಡು, ಇದು ನಡೆದು ಹೋದದ್ದಲ್ವಾ, ಕಳೆದು ಹೋದದ್ದಲ್ವಾ, ವರ್ತಮಾನದಲ್ಲಿ ನಮ್ಗೆ ಇದ್ರ ಮೇಲೆ ಯಾವುದೇ ನಿಯಂತ್ರಣ ಇಲ್ಲ, ಇದು ಆಗ ಹೋಯ್ತಲ್ವಾ, ನಾನು ಅವರನ್ನ ಕ್ಷಮೆ ಮಾಡ್ತೇನೆ, ನಾನು ಅವರನ್ನ ಆ ಪರಿಸ್ಥಿತಿಯಲ್ಲಿ ಅರ್ಥ ಮಾಡ್ಕೊಳ್ತೇನೆ. ಸೊ ಆಗಿದ್ದು ಆಗ ಹೋಯ್ತು, ಈಗ ವರ್ತಮಾನದಲ್ಲಿ ನಾವು ನೋಡೋಣ, ವರ್ತಮಾನ ಕೆಲಸಗಳ ಮೇಲೆ ಗಮನ ಹರಿಸೋಣ. ಸೊ ನಾನು ಬಿಟ್ಬಿಟ್ಟಿದ್ದೇನೆ, ಮರೆತು ಹೋಗಿದ್ದೇನೆ, ಕ್ಷಮೆ ಮಾಡಿದ್ದೇನೆ, ಬಿಟ್ಬಿಡು ಅದನ್ನ ಅಂತ ಹೇಳ್ಬಿಟ್ಟು ಮನಸ್ಸಿನ ಜೊತೆ ನಾವು ಮಾತನಾಡ್ಕೊಂಡ್ಬಿಟ್ಟು ಹಳೇದನ್ನೇನಾದ್ರೂ ನಾವು ನೆನ್ಪು ಮಾಡ್ಕೊಂಡ್ಬಿಟ್ಟು ಅದ್ರ ಬಗ್ಗೆ ವ್ಯರ್ಥವಾಗಿ ಯೋಚನೆ ಮಾಡ್ತಾ ಇದ್ವಿ ಅಂತಂದ್ರೆ ಮನಸ್ಸಿಂದ ಅದನ್ನ ಬಿಡಿಸ್ಬೇಕಾಗಿದೆ. ಪೂರ್ಣ ವಿರಾಮ ಅಲ್ಲಿ ಇಡ್ಬೇಕಾಗಿದೆ. ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ತಾ ಇದ್ರು ಕೂಡ ಮನಸ್ಸಿನ ಜೊತೆ ನಾವು ಸೆಲ್ಫ್ ಟಾಕ್ ಮಾಡಿದ್ವಿ, ಸರಿಯಾದ ಆಲೋಚನೆಗಳನ್ನ ಮಾಡ್ಲಿಕ್ಕೆ ಅದಕ್ಕೆ ಹೇಳಿದ್ವಿ ಅಂತಂದ್ರೆ ಖಂಡಿತವಾಗ್ಲೂ ಭವಿಷ್ಯದ ಆಲೋಚನೆಯಿಂದನೂ ಕೂಡ ನಾವು ಮುಕ್ತವಾಗ್ಬೋದು. ಅಲ್ಲಿ ಕೂಡ ಪೂರ್ಣ ವಿರಾಮ ಇಡ್ಬೋದಾಗಿದೆ. ಸೊ ಈ ರೀತಿ ಯಾವಾಗ ನಮ್ಗೆ ವ್ಯರ್ಥ ಅಂದ್ರೇನೆ ಏನು, ನಕಾರಾತ್ಮಕ ಅಂದ್ರೇನೆ ಏನು, ವ್ಯರ್ಥ ಅಂದ್ರೆ ಎಷ್ಟೇ ಯೋಚನೆ ಮಾಡಿದ್ರು ಅದರಿಂದ ಯಾವ ರಿಸಲ್ಟ್ ನಮ್ಗೆ ಸಿಗೋದಿಲ್ಲ. ಮತ್ತು ನಕಾರಾತ್ಮಕತೆ ಅಂತಂದ್ರೆ ನೆಗೆಟಿವ್ ಆಗಿ ಯೋಚನೆ ಮಾಡೋದ್ರಿಂದ ನಮ್ಗೆ ಏನಾಗುತ್ತೆ, ದುಃಖದ ಅನುಭವ ಆಗುತ್ತೆ, ಬೇಸರದ ಅನುಭವ ಆಗುತ್ತೆ, ಬೇಜಾರಿನ ಅನುಭವ ಆಗುತ್ತೆ ಅಲ್ವಾ?
ಸೊ ನೆಗೆಟಿವ್ ಫೀಲಿಂಗ್ಗೆ ಅನುಭವ ಆಗುತ್ತೆ. ಆದ್ರಿಂದ ಇವುಗಳಿಂದ ಏನು ಪ್ರಯೋಜನನೇ ಇಲ್ಲ ಅಲ್ವಾ. ಇವುಗಳಿಗೆ ಪೂರ್ಣ ವಿರಾಮವನ್ನ ಇಡುವಂತ ಅಭ್ಯಾಸವನ್ನ ನಾವು ಮಾಡಲೇಬೇಕಾಗಿದೆ. ಚಿಕ್ಕ ಚಿಕ್ಕ ಹೆಜ್ಜೆ ಇಡೋದ್ರಿಂದ ಏನಾಗುತ್ತೆ, ನಾವು ಖಂಡಿತವಾಗ್ಲೂ ಈ ವ್ಯರ್ಥ ವಿಚಾರಗಳಿಗೆ ಪೂರ್ಣ ವಿರಾಮ 1 ಸೆಕೆಂಡ್ ಅಲ್ಲಿ ಇಡುವಂತಹ ಅಭ್ಯಾಸ ನಾವು ರೂಢಿಸ್ಕೊಳ್ಬಹುದಾಗಿದೆ. ಸೊ ಅದರಿಂದ ಎರಡನೇದು ಕಾನ್ಸಿಯಸ್ ಆಗಿ ಫುಲ್ ಸ್ಟಾಪ್ ಇಡುವಂತ ಅಭ್ಯಾಸವನ್ನ ನಾವು ಮಾಡಬೇಕಾಗಿದೆ. ಮೂರನೇ ಉಪಾಯ ಏನು ಅಂತಂದ್ರೆ, ನಾವು ಇನ್ನೊಬ್ರಲ್ಲಿ ನಮ್ಗೆ ಜಾಸ್ತಿ ಯಾಕೆ ವ್ಯರ್ಥ ವಿಚಾರ ನಡೆಯುತ್ತೆ ಅಂದ್ರೆ, ಇನ್ನೊಬ್ರಲ್ಲಿರುವಂತಹ ಬಲಹೀನತೆಗಳನ್ನ, ದುರ್ಬಲತೆಗಳನ್ನ, ವೀಕ್ನೆಸಸ್ ಅನ್ನೇ ನೋಡ್ತಾ ಇರ್ತೇವೆ. ಸೊ ಯಾಕೆ ಇವ್ರು ಸರಿಯಾದ ಟೈಮ್ಗೆ ಬರೋದಿಲ್ಲ, ಯಾಕೆ ಇವ್ರು ಸರಿಯಾಗಿ ಮಾಡೋದಿಲ್ಲ, ಯಾಕೆ ಇವ್ರು ಹೇಳಿದಕ್ಕೆ ಮಾತು ಕೇಳೋದಿಲ್ಲ, ಯಾಕೆ ಇವ್ರು ಹಿಂಗೆ ಕೂತ್ಕೊಳ್ತಾರೆ, ನಾನು ಹೇಳ್ದಂಗೆ ಯಾಕೆ ಇರೋದಿಲ್ಲ ಇವರು, ಈ ರೀತಿ ಇನ್ನೊಬ್ರಲ್ಲಿ ಅವ್ರಿಗೆ ಯಾವ್ದು ಕಂಫರ್ಟೇಬಲ್ ಇದೆ ಅವ್ರು ಹಾಗೆ ನಡ್ಕೊಳ್ತಾ ಇದಾರೆ. ಬಟ್ ಅದು ನನ್ನ ಡೆಫಿನೇಷನ್ ಪ್ರಕಾರ ಏನಿಲ್ಲ, ಸರಿ ಇಲ್ಲ ಅಂತ ನನಗೆ ಅನಿಸ್ತಾ ಇದೆ. ಸೊ ನಾವೇನ್ ಮಾಡ್ತೀವಿ, ಹೀಗ್ ಮಾಡ್ಬೇಡಿ, ಹೀಗ್ ಮಾಡಿ, ಹೀಗ್ ಮಾಡ್ಬೇಡಿ, ಹೀಗ್ ಮಾಡಿ ಅಂತ ಹೇಳ್ತಿರ್ತೇವೆ. ಮತ್ತೆ ಯಾಕೆ ಏನು ಹೇಗೆ ಅಂತ ಹೇಳ್ಬಿಟ್ಟು ಇಷ್ಟೊಂದೆಲ್ಲ ಅವ್ರು ಹೇಗಿದ್ದಾರೆ ಅದಕ್ಕೆಲ್ಲ ಪ್ರಶ್ನೆ ಮಾಡ್ತಾ ಹೋಗ್ತೀವಲ್ವಾ, ಅವಾಗ ಸಿಕ್ಕಾಪಟ್ಟೆ ವ್ಯರ್ಥ ಅಥವಾ ಅವ್ರ ಬಗ್ಗೆ ನೆಗೆಟಿವ್ ಆಗಿ ಯೋಚನೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತೇವೆ. ಸೊ ಆದ್ರಿಂದ ಇನ್ನೊಬ್ರಲ್ಲಿ ನಾವು ಬಲಹೀನತೆ ಅಥವಾ ಅವ್ರ ವೀಕ್ನೆಸ್ ಗಳನ್ನ ನೋಡೋದು ಬಿಟ್ವಿ. ಎಲ್ಲರಲ್ಲಿ ಕೂಡ ಬಲಹೀನತೆ ಇದಾವೆ, ಅದೇ ರೀತಿ ಎಲ್ಲರಲ್ಲಿ ಕೂಡ ಸಾಕಷ್ಟು ವಿಶೇಷತೆಗಳು ಕೂಡ ಇದಾವೆ. ನಮ್ಮ ದೃಷ್ಟಿ ಸದಾ ಅವರ ವಿಶೇಷತೆಗಳ ಕಡೆಗೆ ಇತ್ತು ಅಂತಂದ್ರೆ ಖಂಡಿತವಾಗ್ಲೂ ಅವ್ರ ಬಗ್ಗೆ ನಮ್ಗೆ ವ್ಯರ್ಥ ವಿಚಾರ ನಡೆಯೋದಿಲ್ಲ. ಯಾಕಂದ್ರೆ ಎಲ್ಲರೂ ಕೂಡ ತಮ್ಮ ಸಾಮರ್ಥ್ಯಕ್ಕೆ ಅನುಸಾರವಾಗಿ, ತಮ್ಮ ಸಂಸ್ಕಾರಗಳ ಅನುಸಾರವಾಗಿ ಪ್ರತಿಯೊಂದು ಕೆಲಸವನ್ನ ಅವರು ಮಾಡ್ತಾ ಇದ್ದಾರೆ. ಅವರು ಆ ರೀತಿ ನಡೆದುಕೊಳ್ಳೋದಕ್ಕಾಗಿ, ಆ ರೀತಿ ಮಾತಾಡೋದಕ್ಕಾಗಿ ಅವ್ರಿಗೆ ಅವ್ರದೇ ಆದ ಕಾರಣಗಳಿದಾವೆ ಮತ್ತು ಅವ್ರ ಪ್ರಕಾರ ಅದು ಖಂಡಿತವಾಗ್ಲೂ ಸರಿಯಾಗೇ ಇದೆ. ಅದರಲ್ಲಿ ಯಾವ ತಪ್ಪು ಕೂಡ ಅವ್ರಿಗೆ ಕಾಣಿಸ್ತಾ ಇಲ್ಲ. ಸೊ ಆದ್ರಿಂದ ನಾವಿಲ್ಲಿ ಯಾರನ್ನು ಕೂಡ ನಮ್ಮ ಇಷ್ಟದಂತೆ ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಾವು ಬಲ್ಲೆ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಬೋದು, ನಾವು ಬಲ್ಲೆ ಅವ್ರಿಗೆ ಅಡ್ವೈಸ್ ಮಾಡ್ಬೋದು, ಬುದ್ಧಿವಾದ ಹೇಳ್ಬೋದು, ಅಥವಾ ತಿಳುವಳಿಕೆ ನೀಡ್ಬೋದು, ಅಥವಾ ಸರಿ ತಪ್ಪುಗಳು ಏನು ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ಬೋದು. ಆದ್ರೆ ಯಾರನ್ನು ಕೂಡ ನಾವು ಕಂಪ್ಲೀಟ್ ಆಗಿ ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ಎಲ್ಲಿವರೆಗೂ ಅವ್ರು ಮಾಡ್ತಾ ಇರೋದು ಸರಿ ಇಲ್ಲ, ಬದಲಾವಣೆ ಮಾಡ್ಕೊಳ್ಬೇಕು ಅಂತ ಅವ್ರ ಮನಸ್ಸಲ್ಲಿ ಬರೋದಿಲ್ಲ ಅಲ್ವಾ ವಿಚಾರ, ಅಲ್ಲಿವರೆಗೂ ಯಾರು ಕೂಡ ಬದಲಾವಣೆ ಆಗೋದಿಲ್ಲ. ಬಲೆ ನಮ್ಮ ಪೊಸಿಷನ್ ಇರ್ಬೋದು, ಅಥವಾ ನಮ್ಮ ಅಧಿಕಾರದಿಂದ ನಾವು ಮನೆಯಲ್ಲಿ ಹಿರಿಯರಾಗಿದ್ದೇವೆ ಅಂತ ಹೇಳ್ಬಿಟ್ಟು ಒತ್ತಾಯ ಮಾಡ್ಬಿಟ್ಟು ಬದಲಾವಣೆ ಮಾಡ್ಬೋದು. ಅವ್ರಿಗೆ ಒಂದು ಅನಿವಾರ್ಯತೆ ಅನ್ನೋದು ಇರುತ್ತೆ. ಆ ಅನಿವಾರ್ಯತೆ ಕಾರಣ ನಾವು ಹೇಳ್ದಂಗೆ ಸ್ವಲ್ಪ ಸಮಯಕ್ಕಾಗಿ ಅವರು ಟೆಂಪರರಿ ಆಗಿ ಬದಲಾವಣೆ ಆಗ್ಬೋದು ನಮ್ಮ ಮುಂದೆ. ಆದ್ರೆ ಅವರ ಅನಿವಾರ್ಯತೆ ನಮ್ಮ ಜೊತೆಗೆ ಮುಗಿದು ಹೋಯ್ತು ಅಂತಂದ್ರೆ ಖಂಡಿತವಾಗ್ಲೂ ಮತ್ತೆ ಅವ್ರ ಒರಿಜಿನಲ್ ಏನ್ ಸ್ವಭಾವ ಸಂಸ್ಕಾರ ಇರುತ್ತಲ್ವ ಅದರ ಅನುಸಾರನೇ ನಡ್ಕೊಳಿಕ್ ಪ್ರಾರಂಭ ಮಾಡ್ತಾರೆ. ಸೊ ಆದ್ರಿಂದ ಇನ್ನೊಬ್ರನ್ನ ನಾನು ಬದಲಾಯಿಸ್ತೇನೆ, ತಿದ್ದೇನೆ ಅನ್ನೋದಕ್ಕಿಂತ ಇಂಪಾರ್ಟೆಂಟ್ ನಾವು ಅವರನ್ನು ನೋಡುವಂತ ದೃಷ್ಟಿಕೋನವನ್ನ, ಅವ್ರ ಬಗ್ಗೆ ಆಲೋಚನೆ ಮಾಡುವಂತ ವಿಚಾರಗಳನ್ನ ಬದಲಾವಣೆ ಮಾಡ್ಕೊಂಡ್ವಿ ಅಂತಂದ್ರೆ ಖಂಡಿತವಾಗ್ಲೂ ಇದು ನಮ್ಮ ನಿಯಂತ್ರಣದಲ್ಲಿದೆ. ಇದರಿಂದ ಮನಸ್ಸಿನ ಶಾಂತಿಯನ್ನ ನಾವು ಅನುಭವ ಮಾಡ್ಬೋದು. ಈ ವ್ಯರ್ಥ ನಕಾರಾತ್ಮಕ ಆಲೋಚನೆಗಳಿಗೆ ಫುಲ್ ಸ್ಟಾಪ್ ನಾವು ಇಡಬಹುದಾಗಿದೆ. ಸೊ ಮೂರನೇ ಉಪಾಯ ಅಂತಂದ್ರೆ, ಇನ್ನೊಬ್ರಲ್ಲಿ ವಿಶೇಷತೆಗಳನ್ನ ನೋಡಿ ಇನ್ನೊಬ್ಬರ ಬಲಹೀನತೆ ಅಥವಾ ಅವರ ವೀಕ್ನೆಸ್ ಗಳ ಕಡೆಗೆ ಗಮನ ಕೊಡದೆ ಹೋದ್ವಿ, ಸಾಕ್ಷಿಯಾಗಿದ್ವಿ ಅಂತಂದ್ರೆ ನಮ್ಮ ಕರ್ತವ್ಯ ಏನಿದೆ ಅದನ್ನ ಮಾಡ್ಬಿಟ್ಟು ನಾವು ಸಾಕ್ಷಿ ಆಗ್ಬೇಕಾಗಿದೆ. ಅವ್ರಿಗೆ ತಿಳುವಳಿಕೆ ನೀಡ್ಬೇಕಾಗಿದೆ, ಅವ್ರ ಬಗ್ಗೆ ನೀಡಿದ್ವಿ. ಅವ್ರಿಗೆ ಅಡ್ವೈಸ್ ಮಾಡ್ಬೇಕಾಗಿದೆ, ಮಾಡಿದ್ವಿ. ಅವ್ರಾದ್ರೂ ಕೇಳ್ತಾ ಇಲ್ಲ ಅಂತಂದ್ರೆ ಅದ್ರ ಬಗ್ಗೆ ನಾವು ಯೋಚನೆ ಮಾಡುವಂತ ಅವಶ್ಯಕತೆ ಇಲ್ಲ. ಒಳ್ಳೇದಾಗ್ಲಿ ಅಂತಾನೆ ನಾವು ಅವ್ರಿಗೆ ಹಾರೈಸ್ಬಿಟ್ಟು ಫುಲ್ ಸ್ಟಾಪ್ ಇಡ್ಬೇಕಾಗಿದೆ. 4ನೇ ಯುಕ್ತಿ ಅಥವಾ ಉಪಾಯ ಅಂತಂದ್ರೆ, ಆಕ್ಸೆಪ್ಟ್ ಮಾಡುವಂತಹ ಗುಣವನ್ನ ನಾವು ಬೆಳೆಸ್ಕೊಳ್ಬೇಕಾಗಿದೆ. ಸ್ವೀಕಾರ ಮಾಡುವಂತಹ ಮನೋಭಾವ. ಯಾರು ಹೇಗಿದ್ದಾರೆ ಹಾಗೆಯೇ ಅವರನ್ನ ನಾವು ಸ್ವೀಕಾರ ಮಾಡ್ಬೇಕಾಗಿದೆ. ಮೊದಲನೇದಾಗಿ ನಾವು ಹೇಗಿದ್ದೇವೆ, ನಮ್ಮನ್ನ ನಾವು ಹೇಗಿದ್ದೇವೆ ಹಾಗೆ ಸ್ವೀಕಾರ ಮಾಡ್ಬೇಕಾಗಿದೆ. ಎಷ್ಟೋ ಬಾರಿ ನಮ್ಮನ್ನೇ ನಾವು ಸ್ವೀಕಾರ ಮಾಡಿರೋದಿಲ್ಲ. ನಮ್ಮ ಶರೀರದ ಬಣ್ಣ ಹೇಗಿದೆ, ನಮ್ಮ ಸಾಮರ್ಥ್ಯಗಳೇನಿದಾವೆ, ಅಥವಾ ನಮ್ಮಲ್ಲಿರುವಂತಹ ಕೆಲವೊಂದು ನ್ಯೂನ್ಯತೆಗಳನ್ನೇ ಬಗ್ಗೆನೇ ನಾವು ಎಷ್ಟೋ ಬಾರಿ ಅವುಗಳನ್ನ ರಿಜೆಕ್ಟ್ ಮಾಡ್ತಿರ್ತೇವೆ, ಅಥವಾ ಅವುಗಳ ಬಗ್ಗೆ ಕಂಪ್ಲೇಂಟ್ ಮಾಡ್ತಿರ್ತೇವೆ, ಅವುಗಳ ಬಗ್ಗೆ ವ್ಯರ್ಥವಾಗಿ ಯೋಚನೆ ಮಾಡ್ತಿರ್ತೇವೆ. ನನ್ಗೆ ಯಾಕೆ ಹಿಂಗಿದೆ, ನಾನ್ ಯಾಕೆ ಹಂಗಿಲ್ಲ ಅಂತ ಹೇಳ್ಬಿಟ್ಟು ಕಂಪೇರ್ ಮಾಡ್ತಾ, ಹೋಲಿಕೆ ಮಾಡ್ತಾ ನಮ್ಮ ಬಗ್ಗೆನೇ ನಾವೇ ಎಷ್ಟೋ ಬಾರಿ ನೆಗೆಟಿವ್ ಆಗಿ ಆಲೋಚನೆ ಮಾಡ್ತಿರ್ತೇವೆ, ವ್ಯರ್ಥವಾಗಿ ಆಲೋಚನೆ ಮಾಡ್ತಿರ್ತೇವೆ. ಸ್ವೀಕಾರ ಮಾಡುವಂತಹ ಮನೋಭಾವವನ್ನು ನಾವು ಬೆಳೆಸ್ಕೊಳ್ಬೇಕಾಗಿದೆ. ನಾವು ಹೇಗಿದ್ದೇವೆ ಹಾಗೆ ನಮ್ಮನ್ನ ಸ್ವೀಕಾರ ಮಾಡ್ಬೇಕಾಗಿದೆ. ಇನ್ನೊಬ್ರು ಕೂಡ ಹೇಗಿದ್ದಾರೆ ಹಾಗೆ ಮೊದಲು ಸ್ವೀಕಾರ ಮಾಡ್ಬೇಕಾಗಿದೆ. ಸ್ವೀಕಾರ ಮಾಡೋದು ಅಂತಂದ್ರೆ ನಾನು ಏನು ಇಲ್ಲಿ ಜವಾಬ್ದಾರಿನ ತೆಗೆದುಕೊಳ್ತಾ ಇಲ್ವಾ, ಏನ್ ತಪ್ಪು ನಡೀತಾ ಇದ್ರು ಸುಮ್ನೆ ಕಣ್ಣು ಮುಚ್ಕೊಂಡ್ಬಿಟ್ಟು ಹಾಗೆ ಎಲ್ಲ ಒಪ್ಕೊಂಡು ಹೋಗ್ಬೇಕಾ ಅಂತಾನೂ ಕೂಡ ಅರ್ಥ ಅಲ್ಲ. ಸ್ವೀಕಾರ ಮಾಡ್ಬೇಕಂದ್ರೆ ಮೊದಲು ಹೌದು ಇವ್ರು ಹೀಗಿದ್ದಾರೆ, ಹೌದು ಇವರಲ್ಲಿ ಈ ಸಂಸ್ಕಾರ ಇದೆ, ಇದನ್ನ ಸ್ವೀಕಾರ ಮಾಡಿ. ಎರಡನೇದಾಗಿ ಸರಿ ಇವಾಗ ಇದನ್ನ ತಿದ್ಬೇಕಂದ್ರೆ ನಾನು ಏನ್ ಮಾಡ್ಬೇಕಾಗಿದೆ, ಮಾತಲ್ಲಿ ಹೇಳಿದ್ರು ಅಂತ ಅವ್ರು ಕೇಳ್ತಾ ಇಲ್ಲ ಅಲ್ವಾ, ಅಲ್ಟರ್ನೇಟಿವ್ ಆಗಿ ಇನ್ಯಾವ ರೀತಿ ನಾನು ಅವರಿಗೆ ಸಲಹೆ ನೀಡ್ಬೋದು, ಯಾವ ರೀತಿ ನಾನು ಅವರಿಗೆ ಸಹಾಯ ಮಾಡ್ಬೋದು. ಸೊ ಮೊದಲು ಇದ್ದಿದ್ದನ್ನ ಸ್ವೀಕಾರ ಮಾಡಿದ್ವಿ ಅಂದ್ರೆ ಮನಸ್ಸಿನ ಎಷ್ಟೋ ಭಾರ ಇಳಿಯುತ್ತೆ ಮತ್ತು ಎಷ್ಟೋ ವ್ಯರ್ಥ ವಿಚಾರಗಳಿಂದ ನಾವು ಹೊರಗಡೆ ಬರ್ತೇವೆ. ಅದಾದ್ಮೇಲೆ ಸೊಲ್ಯೂಷನ್ ಇನ್ ಡಿಫ್ರೆಂಟ್ ಆಗಿ ಒಂದು ಸೊಲ್ಯೂಷನ್ ವರ್ಕ್ ಆಗ್ತಾ ಇಲ್ಲ ಅಂದ್ರೆ ಇನ್ನೊಂದು ರೀತಿಯಲ್ಲಿ ನಾನು ಯೋಚನೆ ಮಾಡ್ಲಿಕ್ಕೆ ನಮ್ಮ ಮನಸ್ಸನ್ನ ಅದ್ರ ಕಡೆ ಗಮನ ಹರಿಸಿದ್ವಿ ಅಂತಂದ್ರೆ ಖಂಡಿತವಾಗ್ಲೂ ಈ ನೆಗೆಟಿವ್ ಆಗಿ ಏನು ಯೋಚನೆ ಮಾಡ್ತಾ ಇದ್ವಿ, ವ್ಯರ್ಥವಾಗಿ ಏನು ಯೋಚನೆ ಮಾಡ್ತಾ ಇದ್ವಲ್ವಾ ಅದರಿಂದ ಹೊರಗಡೆ ಬರ್ಬೋದಾಗಿದೆ.
ಸೊ ಸ್ವೀಕಾರದ ಗುಣವನ್ನ ನಮ್ಮಲ್ಲಿ ನಾವು ಬೆಳೆಸ್ಕೊಳ್ಬೇಕಾಗಿದೆ. ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ, ಎಲ್ಲರೂ ಡಿಫ್ರೆಂಟ್ ಆಗಿದ್ರೆ ಎಲ್ಲರೂ ನಂತರ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಯಾರು ಇಲ್ಲಿ ತಪ್ಪಲ್ಲ, ನಾನು ಕೂಡ ತಪ್ಪಲ್ಲ. ಸೊ ಆದ್ರೆ ನಾವೆಲ್ಲರೂ ಡಿಫ್ರೆಂಟ್ ಸಂಸ್ಕಾರಗಳನ್ನ ಹೊಂದಿದ್ದೇವೆ, ಯೂನಿಕ್ ಆಗಿದ್ದೇವೆ ಅಂತ ಹೇಳ್ಬಿಟ್ಟು ಈ ತಿಳುವಳಿಕೆಯಿಂದ ನಾವು ಸ್ವೀಕಾರ ಮಾಡಿದ್ವಿ ಅಂತಂದ್ರೆ ಖಂಡಿತವಾಗ್ಲೂ ಇನ್ನೊಬ್ಬರಲ್ಲಿರುವಂತಹ ವಿಶೇಷತೆಗಳನ್ನ ನಾವು ಕೆಲಸದಲ್ಲಿ ತೊಡಗಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತು ನಾವೆಲ್ಲ ಒಟ್ಟಿಗೆ ಯಾವ ಕೆಲಸ ಮಾಡ್ತಾ ಇದೀವಿ ಅಲ್ಲಿ ಸಕ್ಸಸ್ಫುಲ್ ಆಗಿ ಯಶಸ್ವಿ ಆಗ್ಲಿಕ್ಕೂ ಕೂಡ ಸಾಧ್ಯ ಇದೆ ಅಲ್ವಾ. ನಾವ್ ಎಷ್ಟು ಕಂಪ್ಲೇಂಟ್ ಮಾಡ್ತೀವಿ, ಎಷ್ಟು ರೆಸಿಸ್ಟ್ ಮಾಡ್ತಿರ್ತೇವೆ, ಎಷ್ಟು ತಿರಸ್ಕಾರ ಮಾಡ್ತಿರ್ತೀವಿ, ಅಲ್ಲಿ ಸಂಘರ್ಷಗಳೇ ಜಾಸ್ತಿ ಆಗ್ತವೆ, ಸಹಕಾರ ಅನ್ನೋದು ಕೂಡ ಸಿಗೋದಿಲ್ಲ. ಇದರಿಂದ ನಾವು ಮಾಡುವಂತ ಕೆಲಸದ ಮೇಲೆ ಕೂಡ ಇಫೆಕ್ಟ್ ಆಗ್ತಿರತ್ತೆ, ಅಥವಾ ಒಟ್ಟಿಗೆ ಇರ್ಲಿಕ್ಕೂ ಕೂಡ ಆಗೋದಿಲ್ಲ, ತುಂಬಾ ಕಿರಿಕಿರಿ ಉಂಟಾಗ್ತಿರತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ಸ್ವೀಕಾರ ಮಾಡಿ ಆಮೇಲೆ ಪ್ರೀತಿಯಿಂದ ಯಾವುದೇ ಒಂದು ಬದಲಾವಣೆ ಹೇಳ್ಬೇಕಂದ್ರೆ ಅದ್ರ ಬಗ್ಗೆ ಹೇಳಿ, ನಾಲೆಜ್ನ ಹೇಳಿ, ತಿಳುವಳಿಕೆಯನ್ನ ನೀಡಿ. ಬಟ್ ಆದ್ರೂ ಕೂಡ ಒತ್ತಾಯ ಮಾಡ್ಲಿಕ್ಕೆ ನಾವು ಆಗೋದಿಲ್ಲ, ನಮ್ಮ ಮನಸ್ಥಿತಿಯನ್ನ ನಾವು ಬದಲಾವಣೆ ಮಾಡ್ಕೊಳ್ಬೇಕಾಗುತ್ತೆ. ಸೊ ಅದರಿಂದ ಸ್ವೀಕಾರ ಮಾಡಿದ್ವಿ ಅಂತನೂ ಕೂಡ ಇಲ್ಲ ಅಂತಂದ್ರೆ ಏನಾಗುತ್ತೆ, ಯಾಕೆ, ಹೇಗೆ, ಅದು ಹೇಗೆ, ಎಷ್ಟು ಅಂತ, ಇದೇನಕ್ಕೆ ಹೀಗಾಗುತ್ತೆ, ನನ್ ಜೊತೆನೆ ಯಾಕೆ ಹೀಗಾಗುತ್ತೆ, ನನ್ಗೆ ಯಾಕೆ ಈ ರೀತಿ ಆಯ್ತು, ಈ ರೀತಿ ಪ್ರಶ್ನೆಗಳ ಕ್ಯೂ ಅಲ್ಲಿ ನಾವು ನಿಂತ್ಕೊಂಡ್ಬಿಟ್ವಿ ಅಂತಂದ್ರೆ ಆ ವ್ಯರ್ಥ ಆಲೋಚನೆಗೆ ಎಂಡ್ ಅನ್ನೋದೇ ಇರೋದಿಲ್ಲ. ಸಿಕ್ಕಾಪಟ್ಟೆ ಸಮಯ ಇದರಲ್ಲೇ ವ್ಯರ್ಥವಾಗಿ ಹೋಗ್ತಿರುತ್ತೆ. ಯಾವುದೇ ವ್ಯರ್ಥ ನಕಾರಾತ್ಮಕ ಆಲೋಚನೆ ಆಗ್ತಾ ಇದೆ ಅಂದ್ರೆ ಕೇವಲ ಆಲೋಚನೆ ಅಷ್ಟೇ ಅಲ್ಲ, ನಮ್ಮ ಶಕ್ತಿಗಳು, ಸಮಯ ಎಲ್ಲಾನು ಕೂಡ ವ್ಯರ್ಥವಾಗಿ ಹೋಗ್ತಾ ಇರುತ್ತೆ. ಅದಕ್ಕೋಸ್ಕರ ಸ್ವೀಕಾರದ ಮನೋಭಾವನ ನಾವು ರೂಢಿಸ್ಕೊಳ್ಬೇಕಾಗಿದೆ. ಮತ್ತು 5ನೇದಾಗಿ ಇನ್ನೊಂದು, ಈ ವ್ಯರ್ಥ ನಕಾರಾತ್ಮಕ ವಿಚಾರಗಳಿಂದ, ಆಲೋಚನೆಯಿಂದ ನಾವು ಹೊರಗಡೆ ಬರ್ಬೇಕು ಅಂತಂದ್ರೆ ಮನಸ್ಸಿಗೆ ಕೂಡ ಒಂದು ಟೈಮ್ ಟೇಬಲ್ ಅನ್ನ ಹಾಕೊಳ್ಬೇಕಾಗಿದೆ. ಹೇಗೆ ನೋಡಿ, ದೊಡ್ಡ ದೊಡ್ಡ ವ್ಯಕ್ತಿಗಳು ಇರ್ತಾರೆ ಅಂತಂದ್ರೆ ಅವ್ರು ಇಡೀ ದಿನಚರ್ಯವನ್ನ ಸೆಟ್ ಮಾಡ್ಕೊಂಡಿರ್ತಾರೆ. ಬೆಳಗ್ಗೆನೆ ಈ ಸಮಯದಲ್ಲಿ ನಾನು ಇದನ್ನ ಮಾಡ್ತೀನಿ, ಈ ಸಮಯದಲ್ಲಿ ಈ ಮೀಟಿಂಗು, ಈ ಸಮಯದಲ್ಲಿ ಇದು ಅಂತ ಹೇಳ್ಬಿಟ್ಟು. ಹಾಗೇನೆ ನಾವೆಲ್ಲರೂ ಕೂಡ ಈ ಸೃಷ್ಟಿಯಲ್ಲಿ ವಿಶೇಷವಾದ ವ್ಯಕ್ತಿಗಳೇ ಆಗಿದ್ದೇವೆ ಅಲ್ವಾ. ಸೊ ಅದಕ್ಕೋಸ್ಕರ ನಮ್ಮ ದಿನಚರ್ಯ ಅಂತ ನಾವು ಶೆಡ್ಯೂಲ್ ಮಾಡ್ಕೊಳ್ತೇವೆ, ಈ ಕೆಲಸ ಮಾಡೋಣ ಅಂತ. ಹಾಗೆ ಮನುಷ್ಯರನ್ನು ಕೂಡ ಅಂದ್ರೆ ಮನಸ್ಸು ಎಷ್ಟೋ ಬಾರಿ ನೋಡಿ ನಾವು ಮಾಡಿರುವಂತ ಕೆಲಸಗಳನ್ನ ಮಾಡ್ತಿರ್ತೀವಿ, ಅಲ್ಲಿ ಮನಸ್ಸು ಬುದ್ಧಿಯ ಇನ್ವಾಲ್ವ್ಮೆಂಟ್ ಇರೋದಿಲ್ಲ. ಆ ಸಮಯದಲ್ಲಿ ಏನ್ ಮಾಡ್ತಿರ್ತೀವಿ, ಕೈಗಳು ಕೆಲಸ ಮಾಡ್ತಾ ಇದ್ರು ಮನಸ್ಸು ವ್ಯರ್ಥವಾಗಿ ಹಿಂದಿಂದೋ ಅಥವಾ ಮುಂದಿಂದೋ ಅಥವಾ ಇನ್ಯಾವ್ದ್ರ ಬಗ್ಗೆನೂ ಯೋಚನೆ ಮಾಡ್ತಾ ಇರುತ್ತೆ. ಸ್ವಲ್ಪ ಕಾನ್ಸಿಯಸ್ ಆಗಿ ನಾವು ಮನಸ್ಸಿಗೆ ಕೂಡ ಒಂದು ಸಕಾರಾತ್ಮಕವಾದ ಸಂಕಲ್ಪವನ್ನ ನೀಡಿದ್ವಿ, ಇದ್ರ ಯಾವ್ದಾದ್ರು ಒಂದು ಜ್ಞಾನದ ಪಾಯಿಂಟ್ ಅನ್ನ ನೆನ್ಪು ಮಾಡ್ಕೊಂಡ್ವಿ, ಅದ್ರ ಬಗ್ಗೆ ಚರ್ನ್ ಮಾಡ್ತಾ ನಾವು ಏನು ಸ್ಥೂಲವಾದ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದೀವಿ, ಅದನ್ನ ಮಾಡ್ತಾ ಹೋದ್ವಿ ಅಂತಂದ್ರೆ ಮನಸ್ಸನ್ನು ಕೂಡ ನಾವೇನ್ ಮಾಡ್ತಾ ಇದೀವಿ, ಒಳ್ಳೆ ವಿಚಾರದಲ್ಲಿ ತೊಡಗಿಸಿದೀವಿ ಅಂತಂದ್ರೆ ಮನಸ್ಸು ಕೂಡ ಏನಾಗುತ್ತೆ, ಶಕ್ತಿಶಾಲಿಯಾಗಿ ಆಗುತ್ತೆ. ಎಷ್ಟೋ ಬಾರಿ ನಾವು ಸಕಾರಾತ್ಮಕವಾಗಿ ಎಷ್ಟು ಕೊಡ್ತಾ ಇದೀವಿ ಅನ್ನೋದಕ್ಕಿಂತ ಎಷ್ಟು ನಕಾರಾತ್ಮಕ ವಿಚಾರ ಅಥವಾ ವ್ಯರ್ಥ ವಿಚಾರಗಳಲ್ಲಿ ನಮ್ಮ ಶಕ್ತಿಯನ್ನ ನಷ್ಟ ಮಾಡ್ಕೊಳ್ತೀವಿ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ. ಅದಕ್ಕೋಸ್ಕರ ಸೊ ಮನಶ್ಚರ್ಯ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅಂದ್ರೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಸ್ವಲ್ಪ ಮನಸ್ಸಿಗೆ ಅವಾಗ ಕಾನ್ಸಿಯಸ್ ಆಗಿ ಯಾವ್ದಾದ್ರು ಒಂದು ಸಂಕಲ್ಪ, ಯಾವ್ದಾದ್ರು ಒಂದು ಅಫರ್ಮೇಷನ್ಸ್ ಅಥವಾ ಯಾವ್ದಾದ್ರು ಒಂದು ಟಾಪಿಕ್ ಬಗ್ಗೆ ನೀವು ಚರ್ನಿಂಗ್ ಮಾಡ್ಲಿಕ್ಕೆ ಕೊಟ್ರಿ, ಅಥವಾ ಯಾವ್ದಾದ್ರು ಒಂದು ಪ್ರಶ್ನೆ ಇದೆ ಅದಕ್ಕೆ ಏನು ಉತ್ತರ ಅಂತ ನಿಮ್ಮ ಮನಸ್ಸಿಗೆ ಯೋಚನೆ ಮಾಡ್ಲಿಕ್ಕೆ ನೀವು ಹೇಳಿದ್ರಿ ಅಂತಂದ್ರೆ ಒಂದು ಅಟ್ ದ ಎಂಡ್ ಆಫ್ ದ ಡೇ ನಿಮ್ಗೆ ಉತ್ತರ ಅದು ಸಿಗುತ್ತೆ. ಅಥವಾ ಜ್ಞಾನದ ಪಾಯಿಂಟ್ ಆಳದಲ್ಲಾದ್ರೂ ನೀವು ಹೋಗ್ತೀರಾ, ಅದ್ರ ಬಗ್ಗೆ ಅನುಭವ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತೀರಾ ಅಲ್ವಾ. ಕಾನ್ಸಿಯಸ್ ಆಗಿ ನಿಮ್ ಮನಸ್ಸಿಗೆ ನೀವು ಯಾವ್ದ್ರ ಬಗ್ಗೆ ವಿಚಾರ ಮಾಡ್ಬೇಕು ಅಂತ ಹೇಳ್ತಾ ಹೋದ್ರಿ ಅಂತಂದ್ರೆ ನಿಧಾನವಾಗಿ ನಿಮ್ಮ ಮನಸ್ಸಿನ ಮೇಲೆ ನಿಮ್ಗೆ ನಿಯಂತ್ರಣ ಸಿಗ್ತಾ ಹೋಗುತ್ತೆ. ಮತ್ತು ನಿಮ್ಮ ಮನಸ್ಸು ನಿಮ್ಮ ಮಾತನ್ನ ಕೇಳ್ತಾ ಇದೆ ಅಂತ ನಿಮ್ಗೆ ಅನುಭವನೂ ಆಗುತ್ತೆ, ನಿಮ್ಮ ಮನಸ್ಸು ನಿಮ್ ಕಂಟ್ರೋಲ್ ಕೂಡ ಸಿಗುತ್ತೆ. ಮತ್ತು ನೀವು ಯಾವುದೇ ಒಂದು ವಿಷಯದ ಬಗ್ಗೆನೂ ಕೂಡ ಅದ್ರ ಬಗ್ಗೆ ಆಳವಾಗಿ ಚಿಂತನೆ ಮಾಡುವಂತ ಒಂದು ಒಳ್ಳೆಯ ಅಭ್ಯಾಸನೂ ಕೂಡ ನಿಮ್ಗೆ ಆಗುತ್ತೆ. ಸೊ ಆದ್ರಿಂದ ಮನಸ್ಸಿಗೆ ಯಾವ್ಯಾವ ಸಮಯದಲ್ಲಿ ನಾವು ಏನೇನನ್ನ ಕೆಲಸ ಸ್ವಲ್ಪ ಕಾನ್ಸಿಯಸ್ ಆಗಿ ಕೊಟ್ವಿ ಅಂತಂದ್ರೆ ಸೊ ಮನಸ್ಸು ಕೂಡ ಸಕಾರಾತ್ಮಕವಾದ ವಿಚಾರಗಳಲ್ಲಿ ತೊಡಗಿರುತ್ತೆ. ಸೊ ಈ ರೀತಿ ಈ 5 ಉಪಾಯಗಳನ್ನ ನಾವು ಯಾವ್ದು ನಮ್ಗೆ ಈಸಿ ಅನ್ಸುತ್ತೆ ಅದನ್ನ ಅಳವಡಿಸ್ಕೊಂಡ್ವಿ ಅಂತಂದ್ರೆ ಖಂಡಿತವಾಗ್ಲೂ ಈ ವ್ಯರ್ಥ ಮತ್ತು ನಕಾರಾತ್ಮಕವಾದ ಆಲೋಚನೆಗಳಿಂದ ಹೊರಗಡೆ ಬರ್ಬೋದಾಗಿದೆ. ಇಲ್ಲ ಅಂತಂದ್ರೆ ಬೆಳಗ್ಗೆ ಏನೋ ಒಂದು ಘಟನೆ ಆಗಿರುತ್ತೆ, ಅದನ್ನ ನೋಡ್ಬಿಟ್ಟು ಇಡೀ ದಿನ ಅದ್ರ ಬಗ್ಗೆನೆ ವ್ಯರ್ಥವಾಗಿ ನೆಗೆಟಿವ್ ಆಗಿ ಆಲೋಚನೆ ಮಾಡ್ತಾ, ಕಿರಿಕಿರಿಗೊಳ್ತಾ, ಕೋಪ ಮಾಡ್ಕೊಳ್ತಾ, ಬೇಜಾರ್ ಪಡ್ತಾ ಇಡೀ ದಿನನ ಟೈಮ್ ವೇಸ್ಟ್ ಆಗಿ ಹೋಯ್ತು ಇವತ್ತು ಅಂತ ಹೇಳ್ಬಿಟ್ಟು ಎಷ್ಟೋ ಜನರು ಮಾತಾಡೋದನ್ನ ನಾವು ಕೇಳ್ತಿರ್ತೀವಲ್ವಾ. ಸೊ ಅದಕ್ಕೋಸ್ಕರ ಫುಲ್ ಸ್ಟಾಪ್ ಇಡುವಂತ ಅಭ್ಯಾಸ, ಮನಸ್ಸಿಗೆ ಬೇಡ ಬಿಡು ಅದ್ರ ಬಗ್ಗೆ ಏನ್ ಯೋಚನೆ ಮಾಡ್ತೆ, ಏನ್ ಯೂಸ್ ಇಲ್ಲ, ಅದು ಬಿಟ್ಬಿಡು ಅಂತ ಹೇಳ್ಬಿಟ್ಟು ಫುಲ್ ಸ್ಟಾಪ್ ಇಟ್ಬಿಟ್ಟು ಅದರಿಂದ ಮನಸ್ಸನ್ನ ಬಿಡಿಸುವಂತ ಅಭ್ಯಾಸ ಮಾಡಿದ್ವಿ. ಜನರು ಅಥವಾ ಪರಿಸ್ಥಿತಿಗಳು ಕೆಲವೊಂದ್ಸಲ ಅನ್ಎಕ್ಸ್ಪೆಕ್ಟೆಡ್ ಘಟನೆಗಳು ಘಟಿಸ್ತಾವಲ್ವಾ. ಸರಿ ಆಯ್ತು, ಈ ತರ ಬಂತು ಪರಿಸ್ಥಿತಿ, ಸರಿ ನಷ್ಟ ಆಯ್ತು, ಇವಾಗ ಹೇಗೆ ಇದನ್ನ ಈ ನಷ್ಟವನ್ನ ರಿಕವರ್ ಮಾಡ್ಕೊಳ್ಳೋಣ, ಸೊಲ್ಯೂಷನ್ ಕಡೆ ನಾವು ಗಮನ ಹರಿಸಿದ್ವಿ ಅಂತಂದ್ರೆ, ಅದನ್ನ ಒಪ್ಕೊಂಡ್ಬಿಟ್ಟು ಸೊಲ್ಯೂಷನ್ ಕಡೆ ಗಮನ ಹರಿಸಿದ್ವಿ ಅಂತಂದ್ರೆ ಖಂಡಿತವಾಗ್ಲೂ ಡಿಫ್ರೆಂಟ್ ವೇಯಲ್ಲಿ ಯೋಚನೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತು ನಮ್ಮ ಸಮಯ ಶಕ್ತಿಯನ್ನ ನಾವು ಒಳ್ಳೆ ಮಾರ್ಗದಲ್ಲಿ ತೊಡಗಿಸೋದ್ರಿಂದ ಆ ಫಲಿತಾಂಶನೂ ಕೂಡ ಚೆನ್ನಾಗಿನೇ ಸಿಗುತ್ತೆ. ಆತ್ಮೀಯ ಸಹೋದರ ಸಹೋದರಿಯರೇ,
ಈ ವಿಷಯದ ಬಗ್ಗೆ ನಿಮ್ಗೆ ಏನಾದ್ರೂ ಪ್ರಶ್ನೆಗಳಿತ್ತು ಅಂತಂದ್ರೆ ಖಂಡಿತವಾಗ್ಲೂ ನೀವು ಈ ಸ್ಕ್ರೀನ್ ಅಲ್ಲಿ ತೋರಿಸಲಾಗಿರುವಂತಹ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿಬಿಟ್ಟು ಕೇಳ್ಬೋದು, ಅಥವಾ ಈ ವಿಡಿಯೋದ ಕಾಮೆಂಟ್ ಬಾಕ್ಸ್ ನಲ್ಲಿ ಕೂಡ ನಿಮ್ಮ ಪ್ರಶ್ನೆಯನ್ನ ಕೇಳಬಹುದಾಗಿದೆ. ನಾವು ಖುದ್ದಾಗಿ ನಿಮ್ಮ ಪ್ರಶ್ನೆಗೆ ಉತ್ತರವನ್ನ ನೀಡ್ತೇವೆ, ಅಥವಾ ಪ್ರತಿ ಶನಿವಾರ ಬರುವಂತಹ ಲೈವ್ ಕಾರ್ಯಕ್ರಮದಲ್ಲಾದ್ರೂ ನಿಮ್ಮ ಪ್ರಶ್ನೆಗೆ ಉತ್ತರವನ್ನ ಖಂಡಿತವಾಗ್ಲೂ ಕೂಡ ನೀಡ್ತೇವೆ. ಸೊ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಸುಂದರವಾದ ವಿಷಯದೊಂದಿಗೆ ನಾವೆಲ್ಲರೂ ಕೂಡ ಭೇಟಿಯಾಗೋಣಂತೆ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗ್ಲಿ ಅಂತ ಹಾರೈಸ್ತಾ ನಮಸ್ತೆ. ಓಂ ಶಾಂತಿ.